hidden, forever on fire. ನಟ ದರ್ಶನ್ ಅವರು ತಮಗೆ ನೀಡಿದ್ದಂತಹ ಗನ್ ಲೈಸೆನ್ಸ್ ಅನ್ನ ಮರಳಿಸಿಕೊಡುವಂತೆ ಗನ್ಗಾಗಿ ಇದೀಗ ಹೈಕೋರ್ಟ್ ಮೊರೆ ಹೋಗ್ತಾರೆ ಅನ್ನುವಂತಹ ಮಾತುಗಳು ಕೇಳಬರ್ತಾ ಇದೆ. ನಟ ದರ್ಶನ್ ಅವರು ಪಡೆದುಕೊಂಡಿದ್ದಂತಹ ಗನ್ ಲೈಸೆನ್ಸ್ ರದ್ದುಪಡಿಸಲಾಗಿತ್ತು ತಾತ್ಕಾಲಿಕವಾಗಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಆರೋಪಿಯಾಗಿರೋದ್ರಿಂದಾಗಿ ಗನ್ ಲೈಸೆನ್ಸ್ ರದ್ದುಪಡಿಸಲಾಗಿತ್ತು. ಅವರು ಗನ್ ಕೂಡ ಮರಳಿ ಕೊಡಬೇಕಾಗಿತ್ತು. ಇದೀಗ ಮತ್ತೆ ಗನ್ ಲೈಸೆನ್ಸ್ಗಾಗಿ ನಟ ದರ್ಶನ್ ಅವರು ಕಾನೂನು ಹೋರಾಟದ ಮೊರೆ ಹೋಗುವಂತಹ ಸಾಧ್ಯತೆ ಇದೆ. ವಶಕ್ಕೆ ಪಡೆದುಕೊಂಡಿರುವಂತಹ ಪಿಸ್ತೂಲ್ಗಾಗಿ ಕಾಟೇರ ಇದೀಗ ಪಟ್ಟು ಹಿಡಿದುಕೊಂಡಿದ್ದಾರೆ. ನನಗೆ ಸೆಕ್ಯೂರಿಟಿಗಾಗಿ ಆ ಗನ್ ಬೇಕೇ ಬೇಕು ಅಂತ ಇದೀಗ ನಟ ದರ್ಶನ್ ಅವರು ಪಟ್ಟು ಹಿಡಿತಾ ಇದ್ದಾರೆ. ಹೀಗಾಗಿ ನಾಳೆ ಹೈಕೋರ್ಟ್ಗೆ ನಟ ದರ್ಶನ್ ಅವರು ಅರ್ಜಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಪಿಸ್ತೂಲ್ ವಶಕ್ಕೆ ಪಡೆದುಕೊಂಡಿದ್ದನ್ನು ಪ್ರಶ್ನಿಸಿ ನಟ ದರ್ಶನ್ ಅವರು ಅರ್ಜಿ ಸಲ್ಲಿಕೆ ಮಾಡಿದ್ರು. ನಾನು ಸಾಕ್ಷ್ಯಾಧಾರಗಳ ಮೇಲೆ ಯಾವುದೇ ಪ್ರಭಾವ ಬೀರಿಲ್ಲ. ಷರತ್ತುಗಳನ್ನು ಪೂರೈಕೆ ಮಾಡಿದ ಬಳಿಕ ಕಾನೂನಾತ್ಮಕವಾಗಿಯೇ ನಾನು ನಡೆದುಕೊಂಡಿದ್ದೀನಿ. ಯಾವುದೇ ಒಂದು ಸಾಕ್ಷ್ಯಾಧಾರಗಳ ಮೇಲೆ ನಾನು ಪ್ರಭಾವವನ್ನೇ ಬೀರಿಲ್ಲ. ಯಾರಿಗೂ ಮಾತನಾಡಿಸುವಂಥದ್ದಾಗಿರಬಹುದು ಅಥವಾ ಆ ಸಾಕ್ಷ್ಯಗಳನ್ನು ಕಾಂಟ್ಯಾಕ್ಟ್ ಮಾಡುವಂಥದ್ದಾಗಿರಬಹುದು, ಇದ್ಯಾವುದನ್ನು ಕೂಡ ನಾನು ಮಾಡಿಲ್ಲ. ಅವುಗಳ ಮೇಲೆ ಪ್ರಭಾವನೇ ಬೀರಿಲ್ಲ. ಹೀಗಾಗಿ ಕೋರ್ಟು ಏನೆಲ್ಲ ಷರತ್ತುಗಳನ್ನು ವಿಧಿಸಿತ್ತು, ಜಾಮೀನು ನೀಡೋದಕ್ಕೆ ಕೋರ್ಟ್ ಏನೆಲ್ಲ ಷರತ್ತುಗಳನ್ನು ವಿಧಿಸಿತ್ತು, ಆ ಷರತ್ತುಗಳನ್ನು ನಾನು ಯಥಾವತ್ತಾಗಿ ಪಾಲನೆ ಮಾಡ್ತಾ ಇದ್ದೀನಿ. ಆ ಷರತ್ತುಗಳನ್ನು ಪೂರೈಕೆ ಮಾಡಿದ ಬಳಿಕ ಯಾವ ರೀತಿಯಾಗಿ ನಾನು ನಡೆದುಕೊಳ್ಬೇಕಾಗಿತ್ತು ಅದೇ ರೀತಿ ಕಾನೂನಾತ್ಮಕವಾಗಿ ನಾನು ನಡೆದುಕೊಂಡಿದ್ದೀನಿ. ಹೀಗಾಗಿ ನನ್ನ ಪಿಸ್ತೂಲನ್ನು ವಾಪಸ್ ಪಡೆದುಕೊಂಡಿರೋದು ಅದು ಸರಿಯಲ್ಲ ಅಂತ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ನನಗೂ ಕೂಡ ಭದ್ರತೆ ಬೇಕಾಗುತ್ತೆ, ಅಭದ್ರತೆ ನನಗೂ ಕೂಡ ಕಾಡ್ತಾ ಇದೆ. ಹೀಗಾಗಿ ಪಿಸ್ತೂಲ್ನ ಮತ್ತೆ ವಾಪಸ್ ಕೊಡಬೇಕು, ಗನ್ ಲೈಸೆನ್ಸನ್ನು ಮತ್ತೆ ವಾಪಸ್ ನೀಡಬೇಕು ಅಂತ ನಟ ದರ್ಶನ್ ಅವರು ಹೈಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆ ಇದೆ. ಇನ್ನು ಹೈಕೋರ್ಟ್ ಮೊರೆ ಹೋಗಿದ್ದೇ ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇನ್ನು ನಟ ದರ್ಶನ್ ಅವರು ಈ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದರೂ ಕೂಡ ಅವರಿಗೂ ಕೂಡ ಭದ್ರತೆ ಬೇಕಾಗುತ್ತೆ. ಯಾಕಂದರೆ ಓರ್ವ ಸೆಲೆಬ್ರಿಟಿ ಕೂಡ ಆಗಿದ್ದಾರೆ. ಹೀಗಾಗಿ ಹೈಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರ ಪರ ತೀರ್ಪು ಕೊಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಳವಾಗುತ್ತೆ. ಯಾಕಂದರೆ ಅವರು ಕೂಡ ಎಲ್ಲಿ ಹೋಗ್ತಾರೆ ಅಲ್ಲಿ ಸಾವಿರಾರು ಜನ ಅಭಿಮಾನಿಗಳು ಮತ್ತೊಂದು ಮಗದೊಂದು ಅಂತ ಜನ ಸೇರ್ತಾರೆ. ಮತ್ತೊಂದೆಡೆ ಅವರಿಗೆ ಭದ್ರತೆ ಕೂಡ ಹೆಚ್ಚಾಗಿ ಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ಗನ್ನ ಒಂದು ಲೈಸೆನ್ಸನ್ನು ರದ್ದುಪಡಿಸಿರುವಂಥದ್ದು, ಗನ್ ವಾಪಸ್ ಪಡೆದುಕೊಂಡಿರುವಂಥದ್ದು ಅಭದ್ರತೆಗೂ ಕೂಡ ಕಾರಣ ಆಗಬಹುದಾಗುತ್ತೆ.